ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆಫ್ ಮಿಸ್ಟರ್ ಆರ್ ಎಕ್ಸ್ ಟ್ಯಾಬ್ಲೆಟ್ಸ್. ಇವತ್ತಿನ ವಿಡಿಯೋದಲ್ಲಿ ಜನರಿಕ್ ಮೆಡಿಸಿನ್ಗಿಂತ ಬ್ರ್ಯಾಂಡೆಡ್ ಮೆಡಿಸಿನು ಯಾಕಿಷ್ಟು ಜಾಸ್ತಿ ಮತ್ತು ಜನರಿಕ್ ಮೆಡಿಸಿನ್ ಯಾವಕ್ಕಿಷ್ಟು ಕಮ್ಮಿ ಅಂತ ನೋಡೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್. ನೀವು ಯಾವತ್ತಾದ್ರೂ ಯೋಚನೆ ಮಾಡಿದಿರಾ, ಒಂದೇ ಥರದ ಜ್ವರದ ಮಾತ್ರೆ ಒಂದು ಅಂಗಡಿಯಲ್ಲಿ 10 ರೂಪಾಯಿ ಇದ್ದರೆ ಇನ್ನೊಂದು ಅಂಗಡಿಯಲ್ಲಿ 15-20 ರೂಪಾಯಿ ಇರುತ್ತೆ. ಯಾಕಂತ ಗೊತ್ತಾ? ಹೇಳ್ತೀನಿ ಬನ್ನಿ. ಕಡಿಮೆ ಬೆಲೆ ಅಂದಾಕ್ಷಣ ಒಂದು ಕಳಪೆ ಅಥವಾ ಡೂಪ್ಲಿಕೇಟ್ ಮೆಡಿಸಿನ್ ಅಂತ ಅನ್ಕೊಂತೀರಾ? ಸಾವಿರಾರು ರೂಪಾಯಿ ಉಳಿಸೋ ಒಂದು ರಹಸ್ಯ ಹೇಳ್ತೀನಿ. ನಾನೊಬ್ಬ ಡಿಫಾರ್ಮಸಿ ಸ್ಟೂಡೆಂಟ್ ಆಗಿ ನಾನು ನಿಮಗೆ ಒಂದು ಸಿಂಪಲ್ ಸೈನ್ಸ್ ಹೇಳ್ತೀನಿ. ಯಾವುದೇ ಮಾತ್ರೆ ತೊಗೊಂಡ್ರು ಅದರಲ್ಲಿರೋ ಮೇನ್ ಮದ್ದು ಅಂದರೆ ಆಕ್ಟಿವ್ ಫಾರ್ಮಸ್ಯೂಟಿಕಲ್ ಇಂಗ್ರೀಡಿಯೆಂಟ್ ಮೀನ್ಸ್ API. ಉದಾಹರಣೆ, ನೀವು ಡೋಲೋ 650 ತೊಗೊಂಡ್ರು ಅದರಲ್ಲಿರೋದು ಪ್ಯಾರಾಸಿಟಮಾಲ್. ನೀವು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡೋ ಬಿಡಿ ಮಾತ್ರೆ ತೊಗೊಂಡ್ರು ಅದರಲ್ಲಿರೋದು ಅದೇ ಪ್ಯಾರಾಸಿಟಮಾಲ್. ಮತ್ತೆ ಕೆಮಿಕಲ್ ಒಂದೇ ಆದಮೇಲೆ ಬೆಲೆ ಯಾಕೆ ಬೇರೆ ಬೇರೆ? ಬನ್ನಿ ಹೇಳ್ತೀನಿ. ಯಾಕಂದ್ರೆ ಬ್ರ್ಯಾಂಡೆಡ್ ಕಂಪನಿಗಳು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ದೊಡ್ಡ ದೊಡ್ಡ ಆಫೀಸ್ ಇಟ್ಕೊಂತಾರೆ, ಮೆಡಿಕಲ್ ರೆಪ್ರೆಸೆಂಟ್ಗಳನ್ನ ನೇಮಿಸ್ತಾರೆ. ಈ ಖರ್ಚೆಲ್ಲ ಯಾರ ಮೇಲೆ ಬೀಳುತ್ತೆ? ನಿಮ್ಮ ಜೇಬಿನ ಮೇಲೆ. ಆದರೆ ದೊಡ್ಡ ರಹಸ್ಯ ಅಂತ ಅಂದರೆ ಜನರಿಕ್ ಮೆಡಿಸಿನ್ಗೆ ಯಾವುದೇ ಅಡ್ವರ್ಟೈಸ್ಮೆಂಟ್ ಇರಲ್ಲ, ಅದಕ್ಕೆ ಅದ್ರ ಬೆಲೆ ಕಡಿಮೆ ಇರುತ್ತೆ. ಮತ್ತು ಇನ್ನೊಂದು, ಕ್ವಾಲಿಟಿ ವಿಷಯಕ್ಕೆ ಬಂದರೆ ಇವೆರಡನ್ನೂ ಸರ್ಕಾರಿ ಲ್ಯಾಬ್ಗಳಲ್ಲಿ ಟೆಸ್ಟ್ ಮಾಡಲಾಗಿರುತ್ತೆ. ಇವೆರಡು ಒಂದೇ ಥರ ಕೆಲಸ ಮಾಡುತ್ತವೆ. ಸೊ ಸಿಂಪಲ್ ಮ್ಯಾಟರ್ ಏನಂದರೆ, ನೀವು ಹಣ ಉಳಿಸ್ಬೇಕಂತಂದರೆ ಮೆಡಿಕಲ್ ಶಾಪ್ನಲ್ಲಿ ಹೋಗಿ ಜನರಿಕ್ ಅಥವಾ ಜನೌಷಧಿ ಮಾತ್ರೆ ಕೇಳಿ. ಸೊ ಇವತ್ತಿಗೆ ಸಾಕು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಫಾರ್ಮಸಿಸ್ಟ್ ಹತ್ರ ಮಾತಾಡಿ. ಇಂಥ ಆರೋಗ್ಯ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ವಿಡಿಯೋ ಪಾರ್ಟ್ 2 ಬೇಕಂದರೆ ಕಮೆಂಟ್ ಮಾಡಿ ಪಾರ್ಟ್ 2 ಅಂತೇಳಿ ನೆಕ್ಸ್ಟ್ ವಿಡಿಯೋ ಮಾಡೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.